ನಿಮ್ಮ ಹೆಂಡತಿ ಕರ್ಕೊಂಡ್ ಬಂದಾಗ ಹುಷಾರು. ಸರಿನಪ್ಪ ಆಯ್ತು. 80 rupees ಮಾಡ್ಕೊಳ್ಳಿ. ಪಾಪ ಹುಡುಗಿ ಹತ್ರ ಇರೋದೇ 200 ರೂಪಾಯಿ ನೋಡಿ. ಇದ್ರ ರೇಟು 1499. ನಮ್ಮ ಪೂರ್ಣಿ 150 ಮಾಡಿಸಿದಾಳೆ ಗೈಸ್. 500 ರೂಪಾಯಿ ಐತೆ. 500 ರೂಪಾಯಿಲಿ 10 ಐಟಮ್ ತಗೋಬೇಕು. 790, 3 ಸೀರೆ. ಪೂರ್ಣಿಮವ್ರೆ ಹೆಂಗಿತ್ತು ಶಾಪಿಂಗು? ಸಕ್ಕದಾಗಿತ್ತು. ನಂಗೆ ಫುಲ್ ಸುಸ್ತಾಗ್ತಾ ಇದೆ. ಹೋಗ್ಬಿಟ್ಟು ಮನೆಗೆ ಡ್ರಿಪ್ಸ್ ಹಾಕ್ಸ್ಬೇಕು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಮೂಡ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ನನ್ನೇ ಮಕ್ಕ ನೋಡ್ತಾ ಇದ್ದಾರೆ. ಮುಜುಗರ ಆಗ್ತಾ ಇದೆ ಬಿಕಾಸ್ ಇವತ್ತು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಜಯನಗರ 4th ಬ್ಲಾಕ್ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಏನಪ್ಪ ಚಾಲೆಂಜ್ ಅಂತಂದರೆ, ನಾನು ಪೂರ್ಣಿಗೆ 1000 ರೂಪಾಯಿ ಅಮೌಂಟ್ ಕೊಡ್ತೀನಿ. ನಾನು ನಿಮಗೆ ಅವ್ರಿಗೆ 1000 ರೂಪಾಯಿ ಅಮೌಂಟ್ ಕೊಡ್ತಾಳೆ. ನಾನು ಅವಳಿಗೆ ಪರ್ಚೇಸ್ ಮಾಡ್ತೀನಿ, ಅವಳು ನನಗೆ ಪರ್ಚೇಸ್ ಮಾಡ್ತಾಳೆ. ಆ 1000 ರೂಪಾಯಿನೇ ಯೂನಿಕ್ ಆಗಿ ಫನ್ನಿಯಾಗಿ ಎಷ್ಟಾಗುತ್ತೋ ಅಷ್ಟು ಚೌಕಾಸಿ ಮಾಡಿ ಸರಿ ತಗೋಬೇಕು. ರೆಡಿನಾ? ನನಗೇನಂದ್ರೆ ಇದು ಶಾಪಿಂಗ್ ಅಂದ್ರೆ ಹುಡುಗಿರು ಜಾಸ್ತಿ ತಗೊಬಿಡ್ಬೋದು, ಬಟ್ ಹುಡುಗರಿಗೆ ಏನ್ ತಗೊಳ್ಳೋದು ನೋಡೋಣ. ನೋಡಿ ಬೆಜ್ಜಾನ್ ಇರುತ್ತೆ, ಬೆಜ್ಜಾನ್ ಐಟಮ್ ಇರುತ್ತೆ, ಹುಡುಕ್ಬೇಕು ಅಷ್ಟೇ ಗೈಸ್. ನಾನು ಈಗ ಕೊಡುವ, ನೀವು ನಮ್ಮ ದುಡ್ಡನ್ನು ನಿಮಗೆ ಕೊಡುತ್ತಿದ್ದೇವೆ, ನಿಮ್ಮ ದುಡ್ಡನ್ನು ನಮಗೆ ಕೊಡಿ. ಸೊ ಗೈಸ್ ಇಬ್ರು 1,000 ರೂಪಾಯಿ ಈಗ ಫೈನಲಿ ಚಾಲೆಂಜಿಂಗ್ ಸ್ಟಾರ್ಟ್ ಮಾಡ್ತೀವಿ. ಲೆಟ್ಸ್ ಗೋ. ಗೈಸ್ ಇಷ್ಟು ಜನ ಇದ್ದಾರೆ, ಇವತ್ತು ವೀಕೆಂಡ್ ಬೇರೆ ಬಂದ್ಬಿಟ್ಟಿದೀವಿ. ಇವ್ರ ಮಧ್ಯೆ ನಾವ್ ಹೆಂಗೆ ಶಾಪಿಂಗ್ ಮಾಡೋದು ಅಂತಾನೆ ಟೆನ್ಷನ್ ಆಗ್ಬಿಟ್ಟಿದೀನಿ. ಪೂರ್ಣಿಮಾ ಏನು ಗೊತ್ತಾ, ಸ್ಟಾರ್ಟಿಂಗ್ ನೀನು ಅವ್ರೇನಾರ 500 ರೂಪಾಯಿ ಅಂತಂದ್ರೆ 500 ರೂಪಾಯಿನಾ ಅನ್ಬೇಕು. ಎಕ್ಸ್ಪ್ರೆಷನ್ ಎಲ್ಲ ಸಖತ್ತಾಗಿ ಕೊಡಬೇಕು. ಫಸ್ಟ್ 50 ರೂಪಾಯಿಂದ ಸ್ಟಾರ್ಟ್ ಮಾಡು ಚೌಕಾಸಿ ಮಾಡಕ್ಕೆ. ನಮ್ಮ ನಂದಿ ಎಲ್ಲ ಫುಲ್ ನೀಟಾಗಿ ಗ್ರೂಮಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗಿದ್ದಾನೆ. ಫಸ್ಟ್ ನಾನು ಪೂರ್ಣಿಗೆ ಒಂದು ಕೀ ಪಂಚ್ ಕೊಡಿಸ್ತಾ ಇದೀನಿ. ಯಾವ ತರ ಬೇಕು ನಿನ್ನ ಕೇಳ್ಬಿಟ್ಟೆ ಕೊಡಿಸ್ತಾ ಇದೀನಿ. ಅವಳೇ ತಗೋಬಹುದು ಗೈಸ್, ಯಾವ್ದಾದ್ರು ಓಕೆ. ಯಾವ ಕೀ ಪಂಚ್ ಬೇಕು ತಗೋ. ಅಣ್ಣ ನಿಮ್ಮಲ್ಲಿ ಯಾವುದು ಲೀಸ್ಟ್ ತುಂಬಾ ಕಡಿಮೆ ಇದೆ? ಚೆನ್ನಾಗಿದ್ಯಾ? ತುಂಬಾ ಕಡಿಮೆ ಇರೋದು ಕೊಡಿ ನಿಮ್ಮಲ್ಲಿ. ಸ್ಪೆಲ್ಲಿಂಗು ಪಿನಾ? ಪಿ ಇದು 80, ಇದು 80. ಎಷ್ಟು ಈವಿಲೈ 50 ರೂಪೀಸ್ ಬೈ. ಪಿ ಅನ್ನೋದಕ್ಕೆ 80 ರೂಪೀಸಾ? ಕಡಿಮೆ ಮಾಡ್ಕೊಳ್ಳಿ ಬೈ. ಗೈ 30 ರೂಪೀಸ್ ಮಾಡ್ಕೊಳ್ಳಿ. ಬರಲ್ವಾ? 30 ರೂಪೀಸ್ ಬರಲ್ವಂತ. ಸೊ ಫೈನಲ್ 50 ರೂಪಾಯಿ ಕೊಡ್ತೀನಿ. 50 ರೂಪೀಸ್ ತಗೊಳ್ಳಿ. ಬಾರ್ಗೇನ್ ಇಲ್ವಾ ಗೈಸ್? ಓಕೆ ಆಯಿತು. ಒಂದು 10 ರೂಪಾಯಿ ಕಡಿಮೆ 70 ಮಾಡ್ಕೊಳ್ಳಿ ಬೈ. ಗೈಸ್ ಪೂರ್ಣಿ ಹುಡುಕ್ತಾನೆ, ಅವಳೆ ಸಿಗ್ತಾ ಇಲ್ಲ ಪಾಪ. ಅವಳಿಗೆ ಗಂಡು ಮಕ್ಳು ಕಡಿಮೆ ಇಲ್ಲಿ. ಹುಡುಕು ನೋಡು. ಟಾಪ್ ಹಾಕೋತೀನಿ. ಟಾಪ್ ಹಾಕೋತೀನಿ. ಟಾಪ್ ಚೂಡಿದಾರದ ತಗೋ. ಹುಡುಗಿರು ಚಪ್ಪಲಿ ಕೊಡ್ಸ್ಬಿಡ್ತೀನಿ. ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇಲ್ಲ ನಾವು, ಶಾಪಿಂಗ್ ವಿಡಿಯೋ ಮಾಡ್ತಾ ಇರೋದು. ಗೈಸ್ ಪೂರ್ಣಿ ಈಗ ಶಾಪಿಂಗ್ ಮಾಡಕ್ಕೆ ಬಂದಿದ್ದಾಳೆ. ಫಿಕ್ಸ್ಡ್ ಪ್ರೈಸ್ ಪೂರ್ಣಿ ಇಲ್ಲಿ. ಇನ್ನೇನು ಅದ ಮಾಡೋಕ್ಕಾಗುತ್ತೆ ಫಿಕ್ಸ್ ಪ್ರೈಸ್. ಒಂದು ಟಿ ಶರ್ಟ್ ತಗೋತಾಳೆ ಗೈಸ್ ನನಗೆ 200 ರೂಪಾಯಿ. ಚೌಕಾಸಿ ಮಾಡು, ಯು ಕ್ಯಾನ್ ಭಯ್ಯ. ಸ್ವಲ್ಪ ಕಡಿಮೆ ಯೂಟ್ಯೂಬರ್ನ ಸ್ವಲ್ಪ ಕಡಿಮೆ ಮಾಡಿ ಬ್ರದರ್. ಗೈಸ್ ನಮ್ಮ ನಂದಿ ಅಂತೂ ಫುಲ್ ಕಂಟೆಂಪ್ಟ್ ಮಾಡ್ಕೋತಾ ಇದ್ದಾನೆ. ಫುಲ್ ಅವ್ನು ಬ್ಲಶಿಂಗ್ ನೋಡಿ ಗೈಸ್. ನಿಮ್ಮ ಅಣ್ಣ ಫುಲ್ ಬ್ಲಶ್ ಮಾಡ್ತಾವನೆ. ಯಾಕೋ? ಬರೀ ಹೆಣ್ಮಕ್ಳೇ ಗೈಸ್, ಇಡೀ ಫುಲ್ ಕಾಂಪ್ಲೆಕ್ಸ್ ತುಂಬಾ ಹೆಣ್ಮಕ್ಳೇನೆ. ನಾವೇನೋ ಗಂಡು ಮಕ್ಳು ಅಂತ ಬಂದಿರೋದು ಇಲ್ಲಿಗೆ ಜಾಸ್ತಿ. ತೆಗೀರಿ ಫಸ್ಟ್, ಒಂದು ನಿಮಿಷ ನೋಡ್ತೀನಿ ಅದೇನು ಕ್ವಾಲಿಟಿ ಎಷ್ಟಿದೆ. ಇದಲ್ಲ, ಇದು ಆ ಥರದ್ರಲ್ಲ. ಅದು ಜಾಸ್ತಿನಾ? ಅಯ್ಯೋ ಸ್ಯಾಟ್ ತಗೊಳ್ಳಿಲ್ಲ ಏನಕ್ಕೆ? ಅಲ್ಲ, ಏನೋ ಒಂಚೂರು ಕಮ್ಮಿ ಮಾಡ್ಕೊಂಡ್ರೆ ಓಕೆ. 150 ಇಷ್ಟೇ ಅಂದ್ರೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಬೋಲ್ಬಿಟ್ಲು ಗೈಸ್. ಈ ಹುಡುಕು ನೋಡುವ ಗೈಸ್. ಇಲ್ಲೇ ಅವಳಿಗೆ ಒಂದು ಓಲೆ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಚೆನ್ನಾಯ್ತಾ? ಯಾವ್ದು ಬೇಕು ನೋಡು. ನೋಡಿ ಚೆನ್ನಾಗಿಲ್ಲ ಅಂತೆ. ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಮ್ಮ ಬಜೆಟ್ಗೆ ತಕ್ಕಂಗೆ ಇರೋ ಅಂತಂದರೆ ಇಲ್ಲೇನೆ ಕ್ಲಿಪ್ಸು, ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಸಣ್ಣ ಸಣ್ಣ ಅಮೌಂಟ್ಗೆ ಬರುತ್ತೆ. ಸೊ ನೋಡ್ತಾ ಇದ್ದೀನಿ. ಪೂರ್ಣಿಗೆ ಒಂದು ಕ್ಲಿಪ್ ಕೊಡಿಸ್ತೀನಿ ಗೈಸ್. ಕ್ಲಿಪ್ಪು, ನೈಲ್ ಪಾಲಿಶ್ ಇದೆ,
ಎಲ್ಲ ಇದೆ. ನಾನು ನೈಲ್ ಪಾಲಿಶ್ ಹಾಕಲ್ಲ. ನೈಲ್ ಪಾಲಿಶ್ ಹಾಕಲ್ವಾ? ಅಪ್ಪಾ ಕ್ಲಿಪ್ ತಗೋತೀನಿ ಗೈಸ್ ಒಂದು. ಇದು ಓಕೆನಾ? ಆಯ್ತಾ? ಚೆನ್ನಾಗಿದೆ. ಗುಡ್ ಟೇಸ್ಟ್ ಬ್ರೋ. ಆಮೇಲೆ ಇನ್ನೇನ್ ಬೇಕು? ಸಾಕು. ಸಾಕಾ? ಸಾಕು. ನನಗೇನೋ ತಗೊಳಕ್ಕಾಗಲ್ಲ ಇಲ್ಲಿ, ನಿನಗೆ ತಗೋಬೇಕು. ಇದು ಏರ್ ಬೆಂಡ್ ಕತ್ತಿ ಏನೇನು ಹಾಕೋತಾರಲ್ಲ ಅದನ್ನೆಲ್ಲ ನಾನೇನು ಹಾಕೊಳ್ಳಲ್ಲ. ಬ್ಯಾಂಗಲ್ಸು ಬೆಳೆ ಇಲ್ಲ ಇಲ್ಲ. 100 ರೂಪಾಯಿಗೊಂದು 100 ರೂಪಾಯಿಗೊಂದು ನೋಡಿ ಎಷ್ಟು ಜನ ಅವ್ರೆ. ಇದು ವೀಕೆಂಡ್ ಬೇರೆ ಅಲ್ಲ, ಇವತ್ತು ಜಾಸ್ತಿ ಜನ, ಸಿಕ್ಕಾಬಡೆ ಜನ ಇದ್ದಾರೆ. ಹ್ಯಾಟ್ ತಗೋ ಅಂತ ಹೇಳ್ತಾ ಇದ್ದಾಳೆ. ಹಾಕೋಬೋದಾ ಇದನ್ನ? ನೋಡ್ಬೋದಾ? ಇಲ್ಲ ಇಲ್ಲ ತಗೋತೀವಿ ಟೆನ್ಷನ್ ಆಗ್ಬಿಡಿ, ತಗೋತೀವಿ. ಓಕೆನಾ? ಓಕೆ. ಚೆನ್ನಾಗೈತಾ? ವೈಟ್ ಶರ್ಟ್ ಚೆನ್ನಾಗೈತೆ. ವೈಟ್ ಶರ್ಟ್ ಬರೀ ಹಂಗಾರೆ ವೈಟ್ ಶರ್ಟ್ ಹಾಕ್ಬೇಕು ಯಾವಾಗ್ಲೂ. ಓಕೆ. ಅಜ್ಜಿ ಎಷ್ಟು? ಹಾ 100 ಒಂದಕ್ಕೆ? ನಮ್ಗೆ ಸಿಕ್ಕಿಲ್ವಲ್ಲ. ಕಮ್ಮಿ ಮಾಡಿ. 120 ಮಾಡೋದು 100 ಪ್ಲೀಸ್. ಇಲ್ಲ 100 ಕಮ್ಮಿ. 80 rupees ಮಾಡ್ಕೊಳ್ಳಿ. ಪಾಪ ಹುಡುಗಿ ಹತ್ರ ಇರೋದೇ 200 ರೂಪಾಯಿ ನೋಡಿ. ನಾವು ಮುದುಕಿ ಆಗ್ಬಿಟ್ಟಿದ್ದೀನಿ, ಬಡವರಾಗ್ಬಿಟ್ಟಿದೀವಿ. ಬಡವರಾಗ್ಬಿಟ್ಟು ಪುಟ್ ಮೇಲೆ ಬಂದಿದ್ದೀನಿ. ನೀವು ಅಡ್ಜಸ್ಟ್ ಮಾಡ್ಬೇಕು. ಸರಿ ಸರಿ. 100 ನಂದಿ. ಚೆನ್ನಾಯ್ತಾ? ಕ್ರಿಂಜ್. ಜಾತ್ರೆ ಚಪ್ರಿ ಚೆನ್ನಾಗಿಲ್ಲ ಗೈಸ್. ಈಗ ಜಯನಗರದಲ್ಲಿ ಎಲ್ಲ ಫಿಕ್ಸೆಡ್ ಮಾಡಾಕ್ಬಿಟ್ಟಿದ್ದಾರೆ ಗೈಸ್. ಎಲ್ಲೋದ್ರೂ ಫಿಕ್ಸೆಡ್. ಹೌದು. ಯಾವ್ದಾರು ಇಷ್ಟ ಆಯ್ತಾ ನೋಡು, 150 ಫಿಕ್ಸೆಡ್ ಪ್ರೈಸ್. ನೀವು ಸೆಲೆಕ್ಟ್ ಮಾಡಿ. ಕಣ್ಣು ಮುಚ್ಕೊಂಡು ಎತ್ಕೋಬೇಕು. ಹುಣ್ಣಿಗೆ ಬ್ಲ್ಯಾಕ್ ಕಲರ್ದೊಂದು ಟಾಪ್ ತೊಗೊಂಡಿದ್ದೀನಿ. ಕ್ರಾಪ್ ಟಾಪ ಇದು? ಏನು ಟಾಪು ಅಂದ್ಕೊಳ್ಳಿ. ಇಷ್ಟ ಆಯ್ತಾ? ಹ್ಞೂ ಚೆನ್ನಾಗಿತ್ತು, ತಗೊಳ್ಳಿ. ಬೈ ಕಿತ್ನಾ ಬೈ? ಫಿಕ್ಸೆಡಾ? ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ. 120 ಕರೋ ಪ್ಲೀಸ್. हाँ अभी कम कर देगा तो ओनर समझ लो फिर। वो तो आप वर्कर है, ओनर दूसरा जगह में है? ठीक है 150 ले लो. ಇಷ್ಟ ಆಯ್ತಮ್ಮ ಗೈಸ್? ಈಗ ನನ್ನ ಹತ್ರ ಎಷ್ಟಿದೆ ಅಂತಂದರೆ ಇಲ್ಲಿ 150 ಕೊಟ್ಟರೆ ಇನ್ನೇನು ತೊಗೊಂಡೆ 45 rupees ಕ್ಲಿಪ್ ತೊಗೊಂಡೆ. ಅದಾದಮೇಲೆ ಒಂದು ಕೀ ಪಂಚ್ ತೊಗೊಂಡೆ 70 rupees ಕೊಟ್ಟು. ನಾನು ಹೇಳ್ತೀನಿ. ಒಂದು ಹ್ಯಾಟ್ ತೊಗೊಂಡೆ, ಮತ್ತೆ ಒಂದು ಡ್ರೆಸ್ ತೊಗೊಂಡೆ. ಇನ್ನು ತಗೋತೀನಿ. ನಮ್ಮ ಪೂರ್ಣಿಗೆ ಶಾಪಿಂಗ್ ಮಾಡೋ ಚಿಂತೆ ಇಲ್ಲ. ಗೋಲ್ಗಪ್ಪ ಅಂತವಳೆ. ಏನು ಇಷ್ಟನೋ ಗೈಸ್ ಹುಡುಗಿರ್ಗಂತೂ ಗೋಲ್ಗಪ್ಪ ಅಂದ್ರೆ. ಎಲ್ಲ ಹುಡುಗಿರ್ಗೂ ಇಷ್ಟ. ಈ ಹುಡುಗಿಗೂ ಇಷ್ಟ. हाँ 2 प्लेट दे दो. ನಿಮಗೆ 2 प्लेट 2/3 ಮಾಡಿ. ಸ್ವಲ್ಪ ಶಾಪಿಂಗ್ ಇಲ್ಲ. 3 ಪ್ಲೇಟ್ ಕೊಡಿ ಬೈ. 3 ಪ್ಲೇಟ್. ನಮ್ಮ ಪೂರ್ಣಿಮಂಗೆ ಕ್ಯಾಶಿಯರ್ ಇವನು ಗೈಸ್. ಇವನ ಹತ್ರ ಇಡ್ಸವಳೆ. ಕಿತ್ನಾ ಬೈ? 105. ಒಂದು ಪ್ಲೇಟ್ ಪುರಿ ಎಷ್ಟು? 35 ಅಂತೆ. ನಮ್ಮ ಮನೆ ಹತ್ರ ಎಲ್ಲ ಬೇರೆ ಕಡೆ ಎಲ್ಲ ಜಸ್ಟ್ 20 ಅಷ್ಟೇ. ಜಯನಗರ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಮೇಲೆ ಸ್ವಲ್ಪನೂ ಕಮ್ಮಿ ಮಾಡಲ್ವಾ ಬೈ? ನಾವು ಅಲ್ಲಿ ಫಿಕ್ಸೆಡ್ ಪ್ರೈಸ್ 99 ಅಂತ ನೋಡ್ಕೊಂಡು ಬಂದಿದ್ದು. ನಾನು ಅದೂ 99 ಅನ್ಕೊಂಡೆ ಬಂದೆ. ಗೈಸ್ ಪೂರ್ಣಿ ಹುಡುಕ್ತಾ ಇದ್ದಾಳೆ, ಸಿಗ್ತಾ ಇಲ್ಲ. ನೋಡು ನಂದಿ ಎಷ್ಟು ಕಷ್ಟ ಅಂತಂದ್ರೆ. ಬಾಯ್ಸ್ಗೆ ಹೆವಿ ಕಷ್ಟ ಇಲ್ಲಿ. ನಿಮ್ಮ ಹೆಂಡತಿ ಕರ್ಕೊಂಡ್ ಬಂದಾಗ ಹುಷಾರು. ಸರಿನಪ್ಪ ಆಯ್ತು, ಕರ್ಕೊಂಡ್ಬರ್ತೀನಿ. ಅವಳೇ ಎಲ್ಲ ಸೆಲೆಕ್ಟ್ ಮಾಡ್ಬೇಕಾಯ್ತದ. ಅವಾಗ ನೀನೇನು ಸೆಲೆಕ್ಟೇ ಮಾಡಲ್ಲ? ನಾನೇನು ಮಾಡಲ್ಲ. ಟಾಪ್ ತಗೋತ್ಯಾ? ಟಾಪ್ ಕೊಡಿಸ್ತೀನಿ ಒಂದು ಗೈಸ್. ಈಗ ನಮ್ಮ ಪೂರ್ಣಿಮಂಗೆ ಕೊಡಿಸಿ. ನನಗಿನ್ನೂ ನೆನಪೈತೆ, ಮಧು ಮತ್ತು ನಿಶನ್ನೆಲ್ಲ ಕರ್ಕೊಂಬಂದಿದ್ದಲ್ಲ, ಅವ್ರದ್ದು ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ದಾರೆ ಇಲ್ಲೇ ಜಯನಗರಲ್ಲಿ. ಇಲ್ಲೇ ತಗೊಂಡು ಇದು 100 ರೂಪಾಯಿ ಒಂದಿರಬೇಕು ಬಾ ಅಲ್ಲಿ. ಜೂಟ್ ಮತ್ ಬೋಲ್ನಾ ಕಿತ್ನಾ ಸಚ್ ಮೇ ಬೋಲೋ ಬೈ. ಹಾಕೊಳ್ಳಿ ಫಸ್ಟ್ ನೀವು. ತೋರಿಸಿ. ಹೆಂಗಿದ್ದೀನಿ? ಬ್ಲೈಂಡ್ ಗಾಯ್. ಚೆನ್ನಾಗಿಲ್ವಾ ಅಣ್ಣ? ಏನು ಮಾಡೋಕ್ಕಾಯ್ತಲ್ಲ ಅಣ್ಣ. ಫೈನಲ್ ಆಗಿ ಒಂದು ಗಾಗಲ್ ಸರ ಕೊಡಿಸ್ತೀನಿ ಅಣ್ಣ ಅಂತ ಕರ್ಕೊಂಡ್ಬಂದವಳೆ. ಇನ್ನೇನು ಮಾಡಲಿರೋದು? ವಿಡಿಯೋಗೋಸ್ಕರ ಅದು ಕಮ್ಮಿ ತಗೊಳ್ಳ. ಇದು ಓಕೆ ತಾನೆ ನಂದಿ? ಇದು ಓಕೆ ತಾನೆ? ಚೆನ್ನಾಗೈತಾ? ನೀವೇ ನೋಡಿ ಹೇಳ್ಬೇಕು, ನಿಮ್ಮ ಚಾಯ್ಸ್. ಸರಿ ತಗೊಂಡಿಲ್ಲ ಗೈಸ್. ಈಗ ಎಷ್ಟಿದು? ಫುಲ್ ಚೌಕಾಸಿ ಮಾಡಕ್ಕೆ ಹೇಳ್ತೀನಿ ಭಯ್ಯ. ಗೈಸ್ ಇವೆರಡರಲ್ಲಿ ಈಗ ಇದನ್ನ ಚೂಸ್ ಮಾಡಿದ್ದೀವಿ. ಇದು 180 ಅಂತ ಹೇಳ್ತಾ ಇದ್ದಾರೆ. ಚೌಕಾಸಿ ಮಾಡ್ಬಿಟ್ಟು ತಗೊಳಮ್ಮ ಭಯ್ಯ ಪ್ಲೀಸ್. ಫೈನಲ್ ರೇಟ್ ಪ್ಲೀಸ್, ರಿಕ್ವೆಸ್ಟ್.
ರಿಕ್ವೆಸ್ಟ್ ಭಯ್ಯ ಭಯ್ಯ ಪ್ಲೀಸ್ ಭಯ್ಯ ಏನ್ ಇಲ್ಲ ಕಾಲಿಗೆ ಬಿದ್ದುಬಿಡ್ತಾಳೆ ನೋಡಿ ಭಯ್ಯ ಪ್ಲೀಸ್ ಕಮ್ಮಿ ಮಾಡಿ ನಿಜ ಬಿದ್ದುಬಿಡ್ತಾಳೆ ಭಯ್ಯ ಬೇಗ ಎಷ್ಟು ಮಾಡ್ತೀರಾ ಫೈನಲ್ ಏಯ್ ನೋಡಿ ಇನ್ನೊಂದು 20 ರೂಪಾಯಿ ಕಡಿಮೆ ಮಾಡು ಅಟ್ಲಿ 120 ಲಾಸ್ಟ್ 120 ಲಾಸ್ಟ್ ಪ್ಲೀಸ್ ನೀನ್ ಕೊಡು ನಾನು ಕೊಡ್ತಾ ಇರ್ತೀನಿ. ಕಲ್ಕೊ ಇಲ್ಲಿ ಕಾಸು ಕೊಡ್ತಾ ಇರ್ಬೇಕು, ಬರ್ತಾ ಇರಬೇಕು. ಇವನು ಕ್ಯಾಶಿಯರ್ ಇವನು. ಗೈಸ್ ನನ್ನ ಹತ್ರ ಇನ್ನೂ 700 ಬಾಕಿ ಇದೆ. ನಿಮ್ಮ ಹತ್ರ ಎಷ್ಟಿದೆ? ನನ್ನ ಹತ್ರ ಇನ್ನ 450. 450 ರೂಪಾಯಾ? ನಂತರ ಪಾನಿಪುರಿ ಎಲ್ಲ ತಿಂದಲ್ಲಪ್ಪ. ಅಪ್ಪಪ್ಪಪ್ಪ ಸ್ನ್ಯಾಕ್ಸ್ ಟೈಮಲ್ಲಿ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಮ್ಮ ಬೈಯಿ. ಬಿಜಾಪುರ ಅದೇ ಉತ್ತರ ಕರ್ನಾಟಕ ಅಂದ್ರೆ ಬಿಜಾಪುರ ಅಲ್ವಾ, ಎಲ್ಲ ಒಂದೇನೇ. ಹಾಂ ನೋಡಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಡಿ, ಚೆನ್ನಾಗಿರೋದು ಕೊಡಿ, ಒಳ್ಳೆ ಕ್ವಾಲಿಟಿ ಕೊಡಿ ನನ್ನ ತಂಗಿಗೆ. ನೋಡಿ ಎತ್ಕೊಳ್ಳವ, ನಿನಗೆ ಚಾಯ್ಸು, ಯಾವ್ದು ಬೇಕಾದ್ರೆ ಎತ್ಕೋಬೋದು. 100 ರೂಪಾಯಿಗೊಂದು 100 ರೂಪಾಯಿಗೊಂದು 100 ರೂಪಾಯಿಗೊಂದು 100 ರೂಪಾಯಿ. ನಿಜ ನಿಜ ಇಲ್ವಾ? ಇದೊಂದು ತೊಗೊಂಡಿದ್ದೀವಿ ಬೈ, ಇದೊಂದು ತೊಗೊಂಡಿದ್ದೀವಿ. ಎಷ್ಟು ಬೈ? 200 ಮಾಡ್ಕೋಬೇಡಿ. ಏನು ಗೊತ್ತಾ, ಇಲ್ಲಿ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಾ, 500 ರೂಪಾಯಿ ಐತೆ. 500 ರೂಪಾಯಿಲಿ 10 ಐಟಮ್ ತಗೋಬೇಕು. ಅದೇ ಭಾರಿ ಟೆನ್ಷನ್ ಆಗಿರೋದು ಈಗ ನಮಗೆ. ಹಾಂ ನೆಕ್ಸ್ಟ್ ಟೈಮ್ ಬಂದಾಗ 100 ರೂಪಾಯಿ ಸೇರಿಸ್ಕೊಡ್ತೀನಿ. ಈಗ ದುಡ್ಡು ಜಾಸ್ತಿ 150 ಮಾಡ್ಕೊಳ್ಳಿ ಬೈ. ಹಾಂ ಬಲ್ಲಿ ತಗೊಳ್ಳಿ ಬೈ. ಥ್ಯಾಂಕ್ ಯು. ಹೊರ್ಗ ಕೊಡಿ. ಇನ್ನು 500 ರೂಪಾಯಿ ಮಿಕ್ಕಿದೆ ಗೈಸ್ ನಂದು. ಬನ್ನಿ ನೋಡು, ಗೋಲ್ಡ್ ಇದೆ, ಸಿಲ್ವರ್ ಇದೆ, ಎಲ್ಲ ಇದೆ. ಅಲ್ಲಿ ಚಿನ್ನಂಗಡಿಗೆ ಹೋಗಿ ಚಿನ್ನಂಗಡಿಗೆ ಹೋದ್ರೆ ಹೆವಿ ಕಾಸ್ಟ್ಲಿ, ಇಲ್ಲಿ ಹೆವಿ ಕಡಿಮೆ. ತಗೋ ಯಾವ್ದು ಬೇಕದು. ಕರೆಕ್ಟಾಗಿದೆ ವಾಚ್ ಇದು. ಹಾಂ ಪೂರ್ಣಿಮು ಕರೆಕ್ಟಾಗಿದೆ ವಾಚು. ಯಾವ್ದು ತಗೋತೀರ ಹೇಳು? ಯಾವ್ದು ಬೇಕಾ? ಇದು ಬಾವಿಗಲ್ಲ ಇದನ್ನ ತಗೊಳ್ತಾರೆ. ಕೊಡ್ತಿದ್ದೀವಿ ನಾವು ತಿನ್ನಕ್ಕೂ ತಿಂದ್ರಿ. ಅಯ್ಯೋ 100 ರೂಪಾಯಿದು ತಿನ್ಸ್ಬಿಟ್ಟು ಗೈಸ್ ಬೇಡ 150 ಸತಿ ಹೇಳಿದ್ವಿ. ಪೂರ್ಣಿಮಾ ನೋಡು, ಲಾಂಗ್ ಚೈನು. ಯಪ್ಪ ನನಗೆ ತಗೊಳ್ಳಿಲ್ಲ ಆದ್ರೂ ಬೇಡ, ಬಂದ್ಬಿಟ್ರಿ ಸುಮ್ಮನೆ. ಗೋಲ್ಡ್ ಕಣಮ್ಮ. ಪರವಾಗಿಲ್ಲ ತಾನೆ? ಏನಕ್ಕೆ ಖರ್ಚಾಗಿ ಹೋಗಿದ್ದೆ, ಕಾಲು ಇಬ್ಬಿ ನೋದೈತೆ ನನಗೆ, ಸುತ್ತಾಡಿ. ಗೈಸ್ ನೋಡಿ, ಕಾಲು ಹೆವಿ ನೋಯ್ತೈತೆ ಅಂತ ಅಂದ್ಬಿಟ್ಟು ಬೇಗ ಕೊಡಿಸ್ತೀನಿ ಬಾರೋಣ, ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ತಗೋಬಿಡು ಅಂತ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೆ ಇವ್ರ ಹತ್ರ ಬೆಲ್ಟ್ ಇಲ್ವಂತೆ, ಬೆಲ್ಟ್ ಕೊಡ್ಸೋಣ ಅಂತ ಕರ್ಕೊಬೇಕು. ನೋಡೋಣ ಇವಾಗ ಅದೆಷ್ಟು ಹೇಳ್ತಾರೆ, ನಾನು ಎಷ್ಟು ಮಾತಾಡ್ತೀನಿ. ಎಷ್ಟು? 200 ರೂಪೀಸ್. ಸ್ವಲ್ಪ ಚೆನ್ನಾಗಿರೋದು ಕೊಡಿ. ಬಕ್ಕಲ್ ಬೇಟಿ ಹೊಡೆದ್ರು ಏನೂ ಆಗಬಾರ್ದು. ಯಾರಿಗಾರ ಹೊಡೆದ್ರು ಏನೂ ಆಗಬಾರ್ದು. ಗೈಸ್ ಇದ್ರ ರೇಟು 1499. ನಮ್ಮ ಪೂರ್ಣಿ 150 ಮಾಡಿಸಿದ್ದಾಳೆ ಗೈಸ್. ಬೈ ಎಷ್ಟಿದು? 150. ನೀವು ಹೇಳಿದ್ದೆ 150. ಇವಳು 1499 ಐತೆ. 150 ರೂಪಾಯಿ ಅಂತ ನೋಡ್ತೀರಿ. 250 ಫೈನಲ್. 50 ರೂಪಾಯಿ ನೋಡ್ತಾ ಇಲ್ಲ ಪಾಪ, ಅವಳ ಹತ್ರ ಇರೋದೇ 50 ರೂಪಾಯಿ. ಅದೇ 50 ರೂಪಾಯಿ 200 ರೂಪಾಯಿ ಬಜೆಟ್ ಕೊಟ್ಟಿದ್ದೆ, ಅವಳ 50 ರೂಪಾಯಿ ಹಾಕ್ಬಿಟ್ಟೀಗ 250 ರೂಪಾಯಿ ಕೊಡ್ಬೇಕೀಗ. ಕೊಡು, ನನಗೆ ದುಡ್ಡು ಕೊಡು. ಟೆನ್ಷನ್ ಆಯ್ತು ಅವಳೆ ಗೈಸ್ ಇವಳು ಪೂರ್ಣಿ. ಎಷ್ಟು ಬೇಕಿದೆ? ಇನ್ನೂ 200 ಖರ್ಚು ಮಾಡ್ಬೇಕು ನೀವು. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದು ಯಾಕೆ? ಕೈ ಮೇಲೆ ಸೊಳ್ಳೆ. ನೀವು ಹೋಗಿ ಹುಡ್ಕೋಗವ ನಂದಿ. ಓಯ್ ನೋಡ, ಹುಡುಕ್ತಾ ಇಲ್ಲ. ನೋಡ್ತೀರಿ ಅದು ಹೆಂಗಿರ್ತಾಳೆ ಅಂತ. ಗೈಸ್ ನಮ್ಮ ನಂದಿ ಹೇಳ್ತಾವನೆ ಪೂರ್ಣಿ ತಲೆ ಫ್ರಂಟ್ ಮಾಡ್ಲಿ ಅಂತ. ನಮ್ದು ಇಷ್ಟಪಡ್ಬೇಕು ಅನ್ನೋದು ಹೆಂಗಿದ್ರು ಇಷ್ಟಪಡ್ತಾರೆ. ಆಯ್ತಾ? ಬೇಡ ನನಗೆ ತೆಗಿಸ್ಬಿಟ್ಟು ಈ ಥರದ್ದು ಬೇಡ ಅಂತ ನೋಡಿ ಗೈಸ್ ಇವಳು. ನಾನಿಲ್ಲ, ಅದು ಅವರೇ ತೆಗ್ದಿದ್ದ ಕಣಪ್ಪ. ನೋಡಿ ಯಾವ್ದು ಬೇಕು ಯಾವ್ದಾರ ತಗೋ ಗೈಸ್. ಇವಳು ಕಾಲೇಜೆಲ್ಲ ಹೋಗ್ತಾಳಲ್ಲ, ನಾನಿಲ್ಲ. ಇದಕ್ಕೆಲ್ಲ ಹೋದಾಗ ವ್ಯಾನಿಟಿ ಬ್ಯಾಗ್. ಇದು ಏನು ಸೈಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್ ಏನೋ ಆ ಥರದೊಂದು ಬ್ಯಾಗು ಇರಲಿ ಅಂದ್ಬಿಟ್ಟು ಕೊಡಿಸ್ತಾ ಈ ಇದ್ದೀನಿ. ಥರ ಇಷ್ಟ ಆ್ಯಕ್ಚುಲಿ ನನಗೆ. ಏನಕ್ಕೆ? ಪುಟ್ಟಿ ತಗೋಕೆ ಟೊಮೊಟೊ ತರಕಾರಿ. ಗೈಸ್ ಈಗ ಈ 3ರಲ್ಲಿ ಒಂದು ತೊಗೊಳ್ಳೋಣ ಅಂತಿದ್ದೀವಿ. ನಮ್ಮ ಪೂರ್ಣಿ ಅವ್ರಿಗೆ ಇದು ಇಷ್ಟ ಆಗಿದೆ, ಆದರೆ ನಾನು ಕೊಡಿಸ್ತಾ ಇರೋದಿಲ್ಲ, ಓಲಿ ಪಾಪ ಅಂತ ಅಂದ್ಬಿಟ್ಟು ಇದನ್ನೇ ಕೊಡಿಸ್ತಾ ಇದ್ದೀನಿ.
ಇದೇ ಕಲರು ಇದೇ ಕಲರಾ ಅದೇ ಕಲರ್. ಬೈ ಎಷ್ಟು ಬೈ 490 480ಗೆ ಕೊಡೋದು ನೀವು 430 ಬೈ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಮಗೆ ಬಜೆಟ್ ಕಡಿಮೆ ಇದೆ. ಬಸ್ಸಲ್ಲಿ ಕಮ್ಮಿ ಬೇಕಾದ್ರೆ ಕೊಡ್ತೀನಿ ನೋಡಿ. ಅವ್ರ ಬಜೆಟಲ್ಲೇ ಬೇಕಾ ಕಮ್ಮಿ ಆಗುತ್ತೆ. ನಾರ್ಮಲ್ ಬರುತ್ತೆ, ಇದು ಫೋಮ್ ಲೆದರ್ ಬರುತ್ತೆ. 499 ಹೇಳ್ತಾ ಇರಲ್ವಾ, 490 480ಗೆ ಕೊಡೋದು. 300 ಮಾಡ್ಕೊಳ್ಳಿ, ರೀಸನಬಲ್. 300 ಮಾಡ್ಕೊಳ್ಳಿ ಬೈ, ಜಾಸ್ತಿ ಮಾಡಿ ಇಲ್ಲ ಸರ್, ಮಾಡ್ಕೊಳ್ಳಿ ಬೈ, ಇನ್ನೊಂದ್ಸರಿ ಬರ್ಬೇಕು ಕಸ್ಟಮರ್. 300 ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಈಗ ಫೈನಲಿ ಬ್ಯಾಗ್ ತೊಗೊಂಡಿದ್ದೀವಿ ಪುಣ್ಣಿಗೆ. ನಂದು 100 ರುಪೀಸ್ ಮಿಕ್ಕಿದೆ, ನಿಂದು ನಂದೇ ನಂದಿ 300 ಮಿಕ್ಕಿದೆ ಅಂತೆ. ಇವಳ್ದು 300 ಮಿಕ್ಕಿದೆ, ನಂದು 100 ಮಿಕ್ಕಿದೆ. ಫೈನಲಿ ನಮ್ಮ ಪೂರ್ಣಿಮಾ ಅವ್ರ ಕೈಯಲ್ಲಿ ಕಾಸನ್ನ ಖರ್ಚು ಮಾಡೋಕ್ಕೆ ಆಗಲಿಲ್ಲ. ಸೊ ನಾನೇ ಒಂದು ಐಡಿಯಾ ಕೊಟ್ಟು ಕರ್ಕೊಂಬಂದಿದ್ದೀನಿ ಗೈಸ್. ನನಗೆ ಯೂಸ್ ಮಾಡೋಕ್ಕೆ ಟವಲ್ ಇರಲಿಲ್ಲ. ಸೊ ಒಂದು ಟವಲಾರ ಕೊಡಿಸ್ಬಿಟ್ಟು ನೀನು ದುಡ್ಡಾರ ಖಾಲಿ ಮಾಡು ಅಂತ ಹೇಳಿದ್ದೀನಿ. ಕಲರ್ ನೀನು ನೋಡ್ಬಿಟ್ಟು ಕೊಡಿಸು, ನನಗೆ ನೀನು ಕೊಡಿಸ್ತಾ ಇರೋದು. ಓಕೆ, 5 ಕಲರ್ಸ್ ಇದೆ. ಎಷ್ಟು ಬೈ? 490. ಹಾಂ, ಏನು ಮಾಡೋದು ಇವಾಗ? ಅವಳ ಹತ್ರ ಇರೋದೇ 350 ಬೈ. ಈಗ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೋ, 350 ರೂಪಾಯಿ ಅಷ್ಟೇ ಬಾಕಿ ಇರೋದು ಇವಳ ಹತ್ರ. 350 ಮಾಡ್ಕೊಂಡು ಕೊಡಿ. ಇದರಲ್ಲಿ ರಾಮರಾಜ್ ಕಂಪನಿ ಇದೆಲ್ಲ ಫಿಕ್ಸ್ ಪ್ರೈಸ್ ಇರುತ್ತೆ ಸರ್. ಹಾಂ, ಇದರಲ್ಲ ಏನು ಡಿಸ್ಕೌಂಟ್ ಬರಲ್ಲ ಅಂತ ಇದ್ದಾರೆ. ಸೊ 495 ಇದೆ, 450 ಮಾಡ್ಕೊಂಡು ಕೊಡಿ ಫೈನಲ್. ಇನ್ನೇನು ಮಾಡ್ತೀರಾ? ಈಗ ನನ್ನ ಹತ್ರ 100 ರೂಪಾಯಿ ಉಳಿದಿದೆ. ನನ್ನ 100 ರೂಪಾಯಿ ಅದಕ್ಕೆ ಹಾಕ್ಬಿಟ್ಟು, ಇವಳು 350 ರೂಪಾಯಿ ಇದಕ್ಕೆ ಹಾಕ್ಬಿಟ್ಟು ಒಂದು ಟವಲ್ ತಗೋತಾ ಇದ್ದೀವಿ ಗೈಸ್ ಫೈನಲಿ. ನಂದು 1,000 ರೂಪಾಯಿ ಮತ್ತು ಪೂರ್ಣಿಮಾ ಅವ್ರದ್ದು 1,000 ರೂಪಾಯಿಗೆ ಶಾಪಿಂಗ್ ಮಾಡಿ ಆಯಿತು. 1,150 ರೂಪಾಯಿ. 1,150 ರೂಪಾಯಿ ಜಾಸ್ತಿ ಆಗಿದೆ. ಪೂರ್ಣಿಮಾ ಅವರ ಹೆಂಗಿತ್ತು ಶಾಪಿಂಗು? ಸಕ್ಕದಾಗಿತ್ತು. ನಂಗೆ ಫುಲ್ ಸುಸ್ತಾಗ್ತದೆ. ಇವಾಗ ಹೋಗ್ಬಿಟ್ಟು ಮನೆಗೆ ಡ್ರಿಪ್ಸ್ ಹಾಕ್ಸ್ಬೇಕು ಗೈಸ್. ಇಲ್ಲಿ ಒಡ್ಡಾಡಿ ಹೋಗಿ ಜಾಗಕ್ಕೆ 4-5 ಸತಿ ಹೋಗಿದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಸುಮ್ಮನೆ ಹೇಳೋದು ಅಷ್ಟೇ ಗೈಸ್. ಇದನ್ನ ಎಲ್ಲರೂ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೆವಿ ಕಾಸ್ಟ್ಲಿ ಇದೆ ಇಲ್ಲಿ. ಸೊ ಈಗ ಎಲ್ಲ ಮುಗೀತು. ಈಗ ಪೂರ್ಣಿಮಾ ಅವ್ರ ಮನೆಗೆ ಹೋಗಿ ಈಗ ಪೂರ್ಣಿಮನ ಎತ್ತಾಕೊಂಡು ನಮ್ಮ ಮನೆಗೆ ಹೋಯ್ತಾ ಇರೋದೆ. ಅವ್ರಿಗೆ ಆರಾಮ್ ನಾವೆಲ್ಲರೂ ಹೊರಗಡೆ ಹೋದ್ರಂತ ನೆಮ್ಮದಿಯಾಗಿ ಸ್ಲೀಪ್ ಆಗ್ತಾರೆ. ಮದುವೆ ಮಾಡು, ಬಂದು ಮಾಡ್ತಾಳೆ. ನಿಮಗೋಸ್ಕರ ಗಿಫ್ಟ್ ಎಲ್ಲ ತಂದಿದ್ದೀವಮ್ಮ. 7 ನೈಟಿ, 3 ಸೀರೆ, ಆಮೇಲೆ ಒಂದು ಜೊತೆ ಓಲೆ, ಒಂದು ಜೊತೆ ಜುಮ್ಕಿ, ಒಂದು ಅಣಬಟ್ಟು, ಇಷ್ಟೆಲ್ಲ ತಂದಿದ್ದೀವಿ ಗೈಸ್. ಫೈನಲಿ ಇಷ್ಟು ಐಟಮ್ ತೊಗೊಂಡಿದ್ದೀವಿ. ನನ್ನ 1,000 ರೂಪಾಯಿ ಅಮೌಂಟಿನಲ್ಲಿ ಪೂರ್ಣಿಮಾ ಅವ್ರಿಗೆ ಒಂದು ಸೈಡ್ ಬ್ಯಾಗ್ ಆ್ಯಂಡ್ ಒಂದು ಟಾಪ್ ಆ್ಯಂಡ್ ಒಂದು ಕ್ಲಿಪ್ ಮತ್ತು ಒಂದು ಕೀ ಪಂಚ್. ಇಷ್ಟಲ್ವಾ ಪೂರ್ಣಿ? 2 ಟಾಪಾ? ಹಾಂ, ಓಕೆ. ಹೊರಗಡೆ ಇನ್ನೊಂದು ಟಾಪ್ ಇದೆ ಗೈಸ್. ಇಷ್ಟು ನನ್ನ 1,000 ರೂಪಾಯಲ್ಲಿ ಕೊಡ್ಸಿದ್ದೀನಿ. ಖುಷಿನಾ? ನಿನಗೆ ಯೂಸ್ಫುಲ್ ನೀಡೆಡ್ ಆಗಿರೋದೇ ತಗೊಟ್ಟಿದ್ದೀನಿ. ನನಗೆ ಪೂರ್ಣಿಮಾ ಅವರು ಕೊಡಿಸಿರೋದು ಒಂದು ಹ್ಯಾಟ್ ಕೊಡಿಸಿದ್ದಾಳೆ, ರೆಡ್ ಕಲರ್ ಹ್ಯಾಟು. ಇದು ನಮ್ಮ ನಂದೀಶಂಗೆ ಕೊಟ್ಬಿಡ್ತೀನಿ ಗೈಸ್. ಬಿಸಿಲಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ ಅದಕ್ಕೆ. ಒಂದು ಟೀ ಶರ್ಟ್ ಇದೆ ಆ್ಯಂಡ್ ಒಂದು ಬೆಲ್ಟ್ ಕೊಡಿಸಿದ್ದಾಳೆ, ಪ್ರೀಮಿಯಮ್ ವುಡ್ಲ್ಯಾಂಡ್ದು, 150 ರೂಪಾಯಿದು. ಇದು ಒಂದು ಟವಲ್ ಕಾಸ್ಟ್ಲಿ ಗೈಸ್. ಇದು 500 ರೂಪಾಯಿ. ನಮ್ಮ ಅಮ್ಮಂಗೋಸ್ಕರ ತೊಗೊಂಡೆ, ರಾಮರಾಜ್ದು. ಟವಲ್ ಇಲ್ಲ ಮನೇಲಿ, ಟವಲ್ ಇಲ್ಲ. ಹಾಂ, ನೋಡಿದೆ ಇರಲಿಲ್ಲ ಅಲ್ಲಿ ಮಾಲಲ್ಲಿ. ಸೊ ಇಷ್ಟು ತೊಗೊಂಡಿದ್ದೀವಿ ಗೈಸ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್, ಅದು ನಿಖಿಲ್ ನಿಶಾ ಬ್ಲಾಗ್ಸ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.